ಲಕ್ಕುಂಡಿ ಗ್ರಾಮದಲ್ಲಿ ನಡೆಯುತ್ತಿರುವ ಉತ್ಖನನ ಇವತ್ತು 5ನೇ ದಿನಕ್ಕೆ ಕಾಲಿಟ್ಟಿದೆ. 5ನೇ ದಿನವೂ ಕೂಡ ಉತ್ಖನನ ಕಾರ್ಯ ಮುಂದುವರಿದಿದೆ. ಇವತ್ತು ಕೂಡ ಒಂದು ಪುರಾತನ ಕಾಲದ ಮಡಿಕೆ ಒಂದು ಸಿಕ್ಕಿದೆ. ಇದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಈಗ ನೋಡ್ಬೋದು ನಾವು ಲಕ್ಕುಂಡಿ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಆವರಣದಲ್ಲಿದ್ದೀವಿ. ಇನ್ನು ಆವರಣದಾಗ ಕಳೆದ 5 ದಿನಗಳಿಂದ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ಏನು ಗದಗ ಜಿಲ್ಲಾಡಳಿತದ ನೇತೃತ್ವದಲ್ಲಿ ಉತ್ಖನನ ಕಾರ್ಯ ಆರಂಭ ಆಗಿದೆ. ಇವತ್ತು 5ನೇ ದಿನ ಪ್ರತಿನಿತ್ಯವೂ ಕೂಡ ಒಂದಿಲ್ಲೊಂದು ಪುರಾತನವಾದ ಅವಶೇಷಗಳು ಕೂಡ ಪತ್ತೆ ಆಗ್ತವೆ. ನಿನ್ನೆಯೂ ಕೂಡ ಸುಮಾರು 3 ಪ್ರಾಚ್ಯಾವಶೇಷ ಪತ್ತೆಯಾಗಿತ್ತು. ಇವತ್ತು ಕೂಡ ಬೆಳಗ್ಗೆ 1 ಅಡಿ ಅಗಿಯುವಷ್ಟರಲ್ಲಿ ಒಂದು ಪುರಾತನ ಕಾಲದ ಒಂದು ಮಡಿಕೆ ಪತ್ತೆಯಾಗಿದೆ. ನೋಡ್ಬೋದು, ನಾವು ತೋರಿಸ್ತೀವಿ. ಇದು ಪುರಾತನ ಕಾಲದ ಮಡಿಕೆ ಅಂತ ಹೇಳ್ತದೆ. ಈಗಾಗಲೇ ಅದು ಬಹುತೇಕ ಒಂದು 90ರಷ್ಟು ಭಾಗ ಅದು ತೆಗೆದಿದ್ದಾರೆ. ಇನ್ನೂ ಅದು ಹೊರ ತೆಗೆಯುವಂಥ ಕಾರ್ಯ ಇನ್ನೂ ಮುಂದುವರಿಯುತ್ತೆ. ಹೀಗಾಗಿ ಏನು ಲಕ್ಕುಂಡಿ ಗ್ರಾಮದಲ್ಲಿ ಈ ಭಾಗದಲ್ಲಿ ಏನು ಸಾಕಷ್ಟು ಶಿಲೆಗಳಿದೆ, ಪುರಾತನದ ಕಲೆ ಶಿಲೆಗಳನ್ನು ಹೊಂದಂಥ ಶಿಲೆಗಳಿದ್ದಾವೆ. ಹೀಗಾಗಿ ಅವೆಲ್ಲ ತೆಗೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಸುಮಾರು ಇವತ್ತು 5ನೇ ದಿನ 4.5 ಅಡಿಯಷ್ಟು ಈಗಾಗಲೇ ತೆಗೆದಿದ್ದಾರೆ. ಇನ್ನೊಂದು 4 ಅಡಿ ಕೆಳಗೆ ಹೋದರೆ ಇನ್ನೂ ಸಾಕಷ್ಟು ಪ್ರಮಾಣದಲ್ಲಿ ಇಂಥ ಪ್ರಾಚ್ಯಾವಶೇಷಗಳು ಪತ್ತೆ ಆಗುತ್ತೆ ಅನ್ನೋ ಇತಿಹಾಸಕಾರರು ಕೂಡ ಹೇಳಿದ್ದಾರೆ. ಹೀಗಾಗಿ ಕ್ಷಣಕ್ಕೂ ಕುತೂಹಲ ಕೂಡ ಮೂಡಿದೆ. ಯಾಕೆಂದರೆ ಸಾಕಷ್ಟು ಜನರು ಕೂಡ ಇಲ್ಲಿ ಕುತೂಹಲದಿಂದ ಬಂದು ನೋಡುವಂಥ ಕಾರ್ಯ ನಡೆದಿದೆ. ಹೀಗಾಗಿ ಇದು ಎಷ್ಟು ಕೆಳಭಾಗಕ್ಕೆ ಹೋಗ್ತಾ ಇದೆ ಅಷ್ಟೊಂದು ಇದು ಗಂಭೀರತೆ ಕೂಡ ಪಡಿತಾ ಇದೆ ಅಂತ ಹೇಳ್ಬೋದು. ಈಗ ನೋಡ್ಬೋದು, ಈಗ 4 ಅಡಿ ಕೆಳಗೆ ಹೋದ ನಂತರ ಮತ್ತೆ CC ಕ್ಯಾಮ್ರಾಗಳು ಕೂಡ ಇಲ್ಲಿ ಅಳವಡಿಸಿದ್ದಾರೆ. ಇಲ್ಲಿ 2-3 ಕಡೆ ಒಂದು CC ಕ್ಯಾಮ್ರಾ ಕಣ್ಗಾವಲಿನಲ್ಲಿಯೇ ಈ ಒಂದು ಉತ್ಖನನ ಕಾರ್ಯ ಆರಂಭಿಸಿದೆ. ನಿನ್ನೆ CC ಕ್ಯಾಮ್ರಾ ಕೂಡ ಅಳವಡಿಸಿದ್ದಾರೆ. ಹೀಗಾಗಿ ಈ ಒಂದು ಉತ್ಖನನ ಕಾರ್ಯ ದಿನಕ್ಕೂ ಕೂಡ ಗಂಭೀರತೆ ಪಡಿತದೆ. ಜೊತೆಗೆ ಒಂದಿಲ್ಲ ಒಂದು ಅವಶೇಷಗಳನ್ನು ಪತ್ತೆ ಆಗ್ತಿದೆ. ಅದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಇದೆ. ಮುಂದೆ ಏನೇನು ಸಿಗುತ್ತೆ ಅನ್ನೋ ಕೌತುಕ ಕೂಡ ಹೆಚ್ಚಾಗಿದೆ. ಒಟ್ಟಾರೆಗೆ ಶ್ರೀಮಂತಿಕೆ ನಾಡು ಕಲೆಗಳ ಬೀಡು ಅಂತೇನು ಈಗ ಕರೆಸಿಕೊಳ್ತಾ ಇದೆ ಲಕ್ಕುಂಡಿ. ಇನ್ನೂ ಸಾಕಷ್ಟು ಕಲೆಗಳ ಮತ್ತು ಶಿಲ್ಪಕಲೆಗಳ ಶ್ರೀಮಂತಿಕೆ ಹೊರಬರುತ್ತೆ ಅನ್ನೋ ನಿರೀಕ್ಷೆ ಕೂಡ ಇದೆ ಅಂತ ಹೇಳ್ಬೋದು. ಕ್ಯಾಮರಾಮನ್ ಶಂಭು ಜೊತೆ ಸಂಜು ಪಾಂಡ್ರೆ, TV9 ಗದಗ.